ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಏನು ಇವತ್ತಿನ ಟಾಪಿಕ್ ಅಂತೇಳಿ. ತುಂಬ ಒಂದು ಹೊಸದಾಗಿ ಟೈಲರಿಂಗ್ ಕೆಲಸ ಮಾಡ್ತಾ ಇರುವಂತಹ ಒಂದು 90 ಜನರಿಗೆ ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಶೋಲ್ಡರ್ ಡ್ರಾಪ್ ಯಾವುದೇ ಒಂದು ಈಗ ನನ್ನ ಹತ್ರಕ್ಕೆ ಬೇರೆಯವ್ರ ಹತ್ರ ಹೊಲಿಸಿ ಶೋಲ್ಡರ್ ಡ್ರಾಪ್ ಆಗಿ ಅದನ್ನು ರಿಪೇರಿಗೆ ಇದನ್ನು ಹೇಗೆ ಮಾಡೋದು ಏನು ಮಾಡೋದು ಅಂತ ಸುಮಾರು ಒಂದು 5-6 ಬ್ಲೌಸ್ ಒಂದೇ ದಿನದಲ್ಲಿ ಬಂದಿತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಒಂದಷ್ಟು ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳಿ. ನೋಡಿ, ಬ್ಲೌಸನ್ನು ತೋರಿಸಿ ನಾನು ಇದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಒಂದು 5 ಕಾರಣಗಳನ್ನು ನಾನು ಕೊಡ್ತೀನಿ. ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತಲೂ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಇದರಲ್ಲಿ ನಾನು ಯಾವುದೇ ಕಟಿಂಗ್ ಮಾಡ್ತಿಲ್ಲ. ನಿಮಗೆ ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ, ಏನು ಕಾರಣಕ್ಕಾಗತ್ತೆ ಅನ್ನೋದನ್ನು ಈಗ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಫಸ್ಟ್ ಬಂದು ನಂಬರ್ 1 ಕಾರಣ ಏನಂತಂದರೆ, ನಾವು ಅಳತೆ ಅಂತಂದರೆ ಏನು ಹೇಳ್ತೀವಿ. ಈಗ ಶೋಲ್ಡರ್ ನಾವು ಏನು ಅಳತೆ ತಗೋಬೇಕು ನೋಡಿ, ಇಲ್ಲಿ ಬ್ಲೌಸು ರೆಡಿ ಬ್ಲೌಸ್ ಇದರಲ್ಲಿ ನಾವು ಹೇಗೆ ಅಳತೆಯನ್ನು ತಗೊಳ್ಳೋದು ಅನ್ನೋದನ್ನು ಫಸ್ಟು ನೀವು ತಿಳ್ಕೊಬೇಕಾಗತ್ತೆ. ಎಷ್ಟು ಅಳತೆಗೆ ಎಷ್ಟನ್ನು ತಗೋಬೇಕು ಅನ್ನುವಂಥದ್ದು ಶೋಲ್ಡರ್ ಡ್ರಾಪ್ಗೆ ಒಂದು ದೊಡ್ಡ ಕಾರಣ ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಅಂದರೆ, ಈ ಹಿಂದೆ ಡೀಪು ಮುಂದೆ ಡೀಪು ಬಂದಂಥ ಬ್ಲೌಸ್ಗಳಿಗೆ ನಾರ್ಮಲ್ ಬ್ಲೌಸ್ ಅಂತಲೇ ಹೇಳ್ಬೋದು. ನಮ್ಮ ಬೋಟ್ ನೆಕ್ಗೆ ನೆಕ್ಸ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಬೋಟ್ ನೆಕ್ಗೆ ಹೇಗೆ ನಾವು ಮೆಜರ್ಮೆಂಟನ್ನು ತಗೊಳ್ಳೋದು, ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅದರಲ್ಲಿ, ಅದನ್ನು ಯಾವ ರೀತಿ ಪರ್ಫೆಕ್ಟಾಗಿ ನಾವು ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಈಗ ಇದರಲ್ಲಿ ಅಳತೆ ಹೇಗೆ ತಗೊಳ್ಳೋದು, ನಾವು ಫಸ್ಟು ಶೋಲ್ಡರ್ ಅಳತೆ ತಗೋಬೇಕಾದ್ರೆ ಫಸ್ಟು ನಂಬರ್ 1 ಇಲ್ಲಿಂದ ಈ ಎಡ್ಜ್ ಏನಿದೆಯಲ್ಲ, ಸ್ಲೀವ್ಸ್ ಅಟ್ಯಾಚ್ ಆಗಿರುವಂಥದ್ದು, ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಅಳತೆ ಬರುತ್ತೆ ನೋಡಿ ಅಷ್ಟು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ನೋಡಿ ಇಲ್ಲಿ ಎಷ್ಟು ಅಳತೆ ಇದೆ ಅಂತ ಈ ರೀತಿ ನೀಟಾಗಿ ಇಟ್ಕೋಬೇಕು. ಫಸ್ಟ್ ಬ್ಲೌಸನ್ನು ನೀವು ನೀಟಾಗಿ ಬ್ಲೌಸನ್ನು ಇಟ್ಕೊಳ್ಳೋದನ್ನು ತಿಳ್ಕೊಬೇಕು. ನೋಡಿ, ಈಗ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಇದು 11 ಇಂಚು ಬರುತ್ತೆ. 11 ಇಂಚ್ಗೆ ಅರ್ಧ ನಾನು 5.5 ಇಟ್ಕೊಂಡಿದ್ದೀನಿ. ಅದು ನಂಬರ್ 1. ಮತ್ತು ಎರಡನೇ ಕಾರಣ ಏನಂತಂದರೆ, ನಾವು ಅದರಲ್ಲಿ ಅರ್ಧನ ಇಟ್ಕೊಂಡಾದ ನಂತರ ನಾವು ನೆಕ್ ವಿಡ್ತನ್ನು ಹೇಗೆ ತಗೊಳ್ಳೋದು, ನೆಕ್ ವಿಡ್ತನ್ನು ನಾವು ಎಷ್ಟನ್ನು ಇಟ್ಕೊಳ್ಳೋದು ಅನ್ನೋವಂಥದ್ದು ಎರಡನೇ ಕಾರಣ. ನಾವು ನೆಕ್ ವಿಡ್ತನ್ನು ಅಗಲ ತೆಗೆದುಬಿಟ್ರೆ ನಮ್ಮ ಅಳತೆಗಿಂತ, ಈಗ ನೀವು ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು ಬಾಡಿ ಶೇಪ್ ಒಂದೊಂದು ಥರ ಇರುತ್ತೆ. ಕೆಲವರು ಬಾಡಿ ದಪ್ಪ ಇರುತ್ತೆ, ಶೋಲ್ಡರ್ ಹತ್ರ ಕಡಿಮೆ ಇರುತ್ತೆ. ಕೆಲವ್ರಿಗೆ ಶೋಲ್ಡರ್ ಅಗಲ ಇರುತ್ತೆ ಮತ್ತು ಬಾಡಿ ಸೈಜಲ್ಲಿ ಕಡಿಮೆ ಇರುತ್ತೆ. ಹಂಗೆ ಕೆಲವ್ರಿಗೆ ಹೊಟ್ಟೆ ದಪ್ಪಗಿದ್ದು ಬಾಡಿ ಶೇಪ್ ಶೋಲ್ಡರ್ ಹತ್ರ ಚಿಕ್ಕದಾಗಿರುತ್ತೆ. ಅಂಥವ್ರಿಗೆಲ್ಲ ನಾವೇನು ಮಾಡಬೇಕು, ಇಲ್ಲಿ ನೆಕ್ ವಿಡ್ತನ್ನು ತೆಗೆಯುವಾಗ ನೋಡಿ ಕಸ್ಟಮರ್ ಯಾವ ರೀತಿ ಬ್ಲೌಸನ್ನು ಕೊಡ್ತಿದ್ದಾರೆ, ಅವರು ಹೇಗಿದ್ದಾರೆ ಅನ್ನೋದನ್ನು ನೋಡಿ ನಾವು ಕಟಿಂಗನ್ನು ಮಾಡ್ಕೋಬೇಕು. ಎರಡನೇದು ಅಂತಂದರೆ ಹೇಳಿದ್ನಲ್ಲ, ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ನೆಕ್ ವಿಡ್ತ್ ಅಂತಲೇ ಹೇಳ್ಬೋದು. ನಾನು ಈ ಅಳತೆಗೆ ಇದಕ್ಕೆ 2.5 ಇಂಚ್ವರೆಗೂ ಇಟ್ಕೋಬೋದು. ಮ್ಯಾಕ್ಸಿಮಮ್ 2.5 ಇಂಚ್ ಇಡ್ಬೋದು. ಮಿನಿಮಮ್ ಅಂತಂದಾಗ ನಾನು ಇದಕ್ಕೆ ಇಟ್ಟಿರುವಂಥದ್ದು ನೆಕ್ ವಿಡ್ತು ಈ 2 ಇಂಚು 1.25 ಇಂಚುವರೆಗೂ ಇಟ್ಕೋಬೋದು. ಯಾಕೆಂದರೆ ನಾವು ಈಗಾಗಲೇ ಹೇಳ್ದಂಗೆ ಶೇಪು ಕೆಲವರಿಗೆ ಬಾಡಿ ಅಗಲ ಚಿಕ್ಕದಿರುವಾಗ ನಾವು 2.5 ಇಂಚ್ ಆಗಿಬಿಟ್ರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲಿ ಅಗಲ ಬಂದುಬಿಡುತ್ತೆ ಫ್ರೆಂಡ್ಸ್. ಹಂಗಾದಾಗ ಇದು ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಂಬರ್ 3, ನಾವು ಹೇಳ್ತಾ ಹೋದರೆ ಒಂದು 10 ಕಾರಣನೇ ಕೊಡ್ಬೋದು, ಅಷ್ಟು ಕಾರಣಗಳಿರುತ್ತೆ. ಈಗ ಸದ್ಯಕ್ಕೆ ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಮತ್ತು ನಾವು ಶೇಪ್ ತೆಗಿತೀವಲ್ಲ, ಅದು ಒಂದು ಕಾರಣ ಆಗುತ್ತೆ. ಇಲ್ಲಿ ನಾವು ಶೇಪನ್ನು ತೆಗೆಯುವಂಥದ್ದು ಒಂದು ನೀಟಾಗಿ ನೆಕ್ಕಲ್ಲಿ ಶೇಪನ್ನು ತೆಗೆಯುವಾಗಲೂ ಅಷ್ಟೇ ಕೆಲವ್ರು ಏನು ಮಾಡ್ತೀರಾ, ಇಲ್ಲಿ ಜಾಸ್ತಿ ಬ್ರಾಡ್ ಮಾಡಿಬಿಡುವಂಥದ್ದು, ಆ ರೀತಿ ಎಲ್ಲ ಮಾಡಿಬಿಡ್ತಾರೆ. ಅದು ಒಂದು ಕಾರಣ ಆಗುತ್ತೆ. ಜೊತೆಗೆ ಇಲ್ಲಿ ನಾವು ಹಾರ್ಮೋಲಲ್ಲಿ ಯಾವ ರೀತಿ ಇದನ್ನು ಡೆಪ್ತ್ ಅಂತ ಹೇಳ್ತೀವಿ ನೋಡಿ, ಇಲ್ಲಿ ಹಾರ್ಮೋಲ್ ಸೈಜನ್ನು ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಒಂದು 1/2 ಇಂಚು ನಾವು ಮಾರ್ಜಿನ್ಗೆ ಬಿಟ್ಟು, ಪ್ರತಿಯೊಂದಕ್ಕೂ ಮಾರ್ಜಿನ್ ಎಲ್ಲಿದೆ ಮಾರ್ಜಿನಲ್ಲಿ 1/2 ಇಂಚನ್ನು ಬಿಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ
ಮತ್ತು ಇಲ್ಲಿ ಶೇಪ್ ನಾವು ತೆಗೆಯುವಾಗ ಬಾಡಿ ವಿಡ್ತನ್ನು ತಗೋತೀವಲ್ಲ ಅಲ್ಲಿ ನಾವು ಸ್ಟಿಚ್ ಮಾಡುವಂಥ ಜಾಗ ಆಗಿರ್ಬೋದು ಮತ್ತು ಸ್ಲೀವ್ಸ್ ಅಟ್ಯಾಚ್ಮೆಂಟು. ನಂಬರ್ 3 ನಮಗೆ ಏನಾಗುತ್ತೆ, ಹಾರ್ಮೋಲ್ ಆಳ ಅಂದರೆ ಡೆಪ್ತ್ ನಾವು ಎಷ್ಟು ಇದಕ್ಕೆ ನಾನು ಎಷ್ಟು ತೆಗೆದಿದ್ದೀನಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ಈ ಅಳತೆಗೆ ನಾನು ತೆಗೆದಿರುವಂಥದ್ದು 5.5 ಇಂಚನ್ನು ತೆಗೆದಿದ್ದೀನಿ. ಕೆಲವರು ಏನು ಮಾಡ್ತೀರಾ, 6.25 ಆ ರೀತಿ ತೆಗೆದುಬಿಟ್ಟಾಗ ಏನಾಗುತ್ತೆ, ಇದು ಕೆಳಗಡೆ ಬರುತ್ತೆ. ಆಟೋಮೆಟಿಕ್ ಇದು ಕೆಳಗಡೆ ಬಂದಾಗ ಏನಾಗುತ್ತೆ, ಬ್ಲೌಸ್ ಸ್ಲೀವ್ಸನ್ನು ಕೆಳಗಡೆ ಎಳೆದಂಗೆ ಆಗುತ್ತೆ. ಹಾಗಾಗಿ ನಮಗೆ ಎಷ್ಟು ಮೆಜರ್ಮೆಂಟ್ ಇದೆ ಅಷ್ಟೇ ಬರಬೇಕಾಗತ್ತೆ. ಅದು ಕರೆಕ್ಟಾಗಿ ಅದೇ ಜಾಗಕ್ಕೆ ಸ್ಟಿಚ್ ಆಗಬೇಕು. ನಮಗೆ ವಿಡ್ತು ಏನು ತಗೊಂಡಿರ್ತೀವಿ ಇದು 9.5 ಇಂಚು ಇದೆ. ಕರೆಕ್ಟಾಗಿ ಅಲ್ಲಿಗೊಂದು ಮಾರ್ಕನ್ನು ಮಾಡಿಕೊಂಡು ನಾನು ಪ್ರತಿಯೊಂದು ನನ್ನ ಪ್ರೀವಿಯಸ್ ವೀಡಿಯೋ, ನನ್ನ ಹಿಂದಿನ ವೀಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. 4ನೇ ಕಾರಣ ಏನಂತಂದರೆ, ಈಗ ನಾವು ಇದು ಉದ್ದಕ್ಕೆ ತಕ್ಕಾಗಿರುವಂತಹ ಡೀಪನ್ನು ಇಡಬೇಕು. ಹಿಂದೆ ಡೀಪ್ ಇಡ್ತೀವಿ ನೋಡಿ, ಅದು ಒಂದು ಮುಖ್ಯ ಕಾರಣ ಆಗುತ್ತೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ. ನೋಡಿ, ಇಲ್ಲೂ ಅಗಲ ಜಾಸ್ತಿ ತೆಗೆದು ನಾವು ಇಲ್ಲೂ ಅಗಲನ ಜಾಸ್ತಿ ತೆಗೆದು ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಯಾಕೆ ಅಂದರೆ ಇವಾಗಿನ ಬ್ಲೌಸ್ಗಳನ್ನು ಹಾಕುವಂಥವ್ರು ಜಾಸ್ತಿ ಬ್ರಾಡಾಗಿ ಬ್ಲೌಸ್ ಡೀಪನ್ನು ಹಾಕ್ತಾ ಇರೋದ್ರಿಂದ ಇದು ತುಂಬಾ ಕಾಮನ್ ಆಗಿಬಿಟ್ಟಿದೆ, ಶೋಲ್ಡರ್ ಡ್ರಾಪ್ ಅಂತ. ಇದನ್ನು ನೋಡಿ, ಇದನ್ನು ಫ್ಯಾಷನ್ಗೆ ಹಾಕಿಸ್ಕೊತಾರೆ. ಹಾಕಿಸ್ಕೊಳ್ದೇ ಇರೋರು ಇದು ಹಾಕೊಂಡ್ರೆ ಓಕೆ, ಕಟ್ಟಿದ್ರೆ ಅದು ನೀಟಾಗಿ ಟ್ಯಾಗ್ ಆದಾಗ ನೀಟಾಗಿ ಫಿಟ್ಟಾಗಿ ಬಾಡಿಗೆ ಕೂರುತ್ತೆ. ನೀವು ಕೆಲವರು ಇಷ್ಟಪಡಲ್ಲ ಈ ಟ್ಯಾಗನ್ನು ಹಾಕೊಳ್ಳೋದಕ್ಕೆ. ಆಗೇನು ಮಾಡಬೇಕು ಅಂದಾಗ ನಾನು ಹೇಳ್ಕೊಡ್ತೀನಿ. ಇದನ್ನು ತುಂಬ ನೀಟಾಗಿ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಬ್ರಾಡು ಇಲ್ಲಿಂದನೂ ಸೇಮ್ ಬ್ರಾಡ್ ಬಂದು ಕೆಳಗಡೆನೂ ದೊಡ್ಡ ಬ್ರಾಡ್ ಬಂತಂದಾಗ ಇದು ನಾವು ಬಾಡಿಗೆ ವೇರ್ ಮಾಡಿ ಬ್ಲೌಸ್ ಎಲ್ಲ ಸ್ಲೀವ್ಸ್ ಎಲ್ಲ ಆದ್ಮೇಲೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲೂ ಬ್ರಾಡ್ ಇರುತ್ತೆ, ಜೊತೆಗೆ ಇಲ್ಲೂ ಬ್ರಾಡ್ ಇರೋದ್ರಿಂದ ಶೋಲ್ಡರ್ ಡ್ರಾಪು ಆಟೋಮೆಟಿಕ್ಕಾಗಿ ಆಗೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡ್ತಾ ಇದ್ದೀರಾ, ನಾವು ಇಲ್ಲಿ ವಿಡ್ತನ್ನು ಕಡಿಮೆ ಮಾಡ್ಕೋಬೇಕು. ನೆಕ್ ವಿಡ್ತನ್ನು ಕಡಿಮೆ ಮಾಡಿಕೊಂಡು ಕೆಳಗಡೆ ಬಂದು ಬ್ರಾಡನ್ನು ಜಾಸ್ತಿ ಒಂದು 1/2 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ಬ್ರಾಡನ್ನು ಕಡಿಮೆ ಮಾಡ್ಕೋಬೇಕು. ಇದು ಮುಖ್ಯವಾದ ಟಿಪ್ಸು. ನಿಮಗೆ 4ನೇ ಟಿಪ್ಸ್ ಇದೆಯಲ್ಲ, ಇದು ಮುಖ್ಯವಾದಂಥ ಟಿಪ್ಸು. ಇನ್ನು 5ನೇ ಟಿಪ್ಸ್ಗೆ ಬಂದರೆ, 5ನೇ ಕಾರಣ ಏನಂತಂದರೆ ಅದಕ್ಕೆ ಟಿಪ್ಸ್ ನಾನು ಹೇಳ್ಕೊಡ್ತೀನಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಂಥದ್ದು. ನಾನೀಗಾಗಲೇ ಹಾರ್ಮೋಲಲ್ಲಿ ಏನು ತಪ್ಪು ಮಾಡ್ತೀರಾ ಅಂತ ಅನ್ನೋದನ್ನು ಹೇಳ್ಕೊಟ್ಟೆ. ಜೊತೆಗೆ ಇಲ್ಲೇನು ಮಾಡ್ತೀರಾ, ಹಾರ್ಮೋಲ್ ತೆಗೆಯುವಾಗ ನಾವು ಇಲ್ಲಿ 1 ಇಂಚು, 1/4 ಇಂಚು, 1.5 ಇಂಚು ತಗೋತೀವಿ ನೋಡಿ. ಆ ಟೈಮಲ್ಲಿ ನೀವು ಹೆಚ್ಚು ಕಡಿಮೆ ಮಾಡುವಾಗ ಇಲ್ಲಿ ಅದನ್ನು ಇನ್ನೊಂದು ವಿಡಿಯೋ ಮಾಡಿ ನಾನು ತೋರಿಸ್ಕೊಡ್ತೀನಿ, ಹಾಗಾಗತ್ತೆ. ಜೊತೆಗೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗಲೂ ನೀಟಾಗಿ ಮಾಡಬೇಕು. ಮತ್ತು ನಾವು ಇಲ್ಲೊಂದು ನ್ಯಾಚ್ ಮಾಡ್ಕೊಂಡಿರ್ತೀವಿ ಮೇಲ್ಗಡೆ. ನನ್ನ ಪ್ರೀವಿಯಸ್ ವೀಡಿಯೋ ಸ್ಲೀವ್ಸ್ ಕಟಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇದು ಏನಾಗುತ್ತೆ, ಇದು ನೀಟಾಗಿ ಬಂದು ಈ ಸೆಂಟರ್ ಪಾಯಿಂಟ್ಗೆ ಸೇರಬೇಕು, ಆ ಪಾಯಿಂಟು. ಇಲ್ಲ ಅಂದರೆ ಆ ಕಡೆ ಈ ಕಡೆ ಏರುಪೇರು ಮಾಡಿ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದ್ರಿಂದನೂ ಕೂಡ ಶೋಲ್ಡರ್ ಡ್ರಾಪ್ ಆಗೋದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀಟಾಗಿ ಬರಬೇಕು. ಮತ್ತು ಇಲ್ಲೂ ಅಷ್ಟೇ ನೀಟಾಗಿ ಇಲ್ಲಿ ಅದೇ ಪಾಯಿಂಟ್ಗೆ ಸೇರಬೇಕು. ಜೊತೆಗೆ ಇನ್ನೊಂದು ಕಾರಣ ಕೊಡೋದಾದರೆ, ಇಲ್ಲಿ ಫಿಟ್ಟಿಂಗು ನೀವು ಇಲ್ಲಿ ಕರೆಕ್ಟಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಲ್ಲ. ಜೊತೆಗೆ ಇಲ್ಲೇನು ಮಾಡಿದ್ದೀರಾ, ಸ್ಲೀವ್ಸನ್ನು ಟೈಟ್ ಮಾಡಿಬಿಟ್ಟಿದ್ದೀರಾ, ಸ್ಲೀವ್ಸ್ ಲೂಸನ್ನು ನೀಟಾಗಿ ಹಾಕಿಲ್ಲ. ಆಗೇನಾಗುತ್ತೆ, ವೇರ್ ಮಾಡಿದಾಗ ಫುಲ್ಲು ಸ್ಲೀವ್ಸು ಲೆಂತಿ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ಸ್ಲೀವ್ಸ್ ಬಿಗಿಯಾಗಿರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಬಿಗಿಯಾದ ನಂತರ ಆಟೋಮೆಟಿಕ್ಕಾಗಿ ಎಳ್ಕೊಂಡ್ಬಿಡುತ್ತೆ ಬ್ಲೌಸು. ಮೇಲ್ಗಡೆಯಿಂದನೂ ಕೆಳಗಡೆಗೆ ಎಳೀತಾ ಇರುತ್ತೆ, ಸ್ಲೀವ್ಸ್ ಹತ್ರ ಬಿಗಿ ಇರುತ್ತೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಹೊಲಿಗೆ ನಾನು ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ. ಎಲ್ಲದಕ್ಕೂ ಮಾರ್ಕಿಂಗನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಹೊಲಿಗೆ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಶೋಲ್ಡರ್ ಡ್ರಾಪ್ ಆಗೋದನ್ನು ತಪ್ಪಿಸ್ಬೋದು. ಹಾಗಿದ್ರೆ ಈಗ ವಿಷಯ ಎಲ್ಲ ತಿಳ್ಕೊಂಡ್ರಿ ಅಲ್ವಾ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ವೀಡಿಯೋಸನ್ನು ನೋಡಿ. ಯಾಕೆ ಅಂತಂದರೆ ನಮ್ಮ ವೀಡಿಯೋದಲ್ಲಿ ಒಂದೇ ವಿಧವಾದ ಏನು ವಿಷಯ ಇರೋದಿಲ್ಲ. ಈಗ ಟೈಲರಿಂಗ್ ಆಗಬಹುದು, ಆರಿ ವರ್ಕ್ ಆಗಬಹುದು, ಕುಚ್ಚುಗಳು ಡಿಸೈನ್ಸ್ ಆಗಬಹುದು, ಪ್ರತಿಯೊಂದು ಡಿಸೈನ್ಸು ಮತ್ತು ನೀವು ಕೆಲಸನ ಕಲಿಬಹುದು ನಮ್ಮ ಚಾನಲಿಂದ ಅಂತ ಹೇಳ್ತಾ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ನಮ್ಮ ಚಾನಲನ್ನು ಪ್ರತಿದಿನ ನೋಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಾನು ಆರಿ ವರ್ಕ್ಗೆ ಸ್ವಲ್ಪ ಬ್ರೇಕನ್ನು ಕೊಟ್ಟಿದ್ದೀನಿ. ಇವತ್ತು ನಾನು ಟೈಲರಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಬೋಟ್ ನೆಕ್ಕು ಮತ್ತು ಇದರ ಚಾರ್ಟ್, ಸ್ಲೀವ್ಸ್ ಎಷ್ಟು ಇಡಬೇಕು, ಯಾವ ಅಳತೆಗೆ ಎಷ್ಟು ಇಡಬೇಕು ಅನ್ನುವಂಥದ್ದು ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.